ಹೌದಾ, ನಿಮ್ಮತ್ತೆ ಗೌರಮ್ಮನ್ ಜೊತೆ ಹೊರಗೋದ್ಲಾ? ಹೌದು ಮಾವ. ಓಕೆ. ಅಪ್ಪ ಅಶೋಕ್. ಡ್ಯಾಡಿ. ಅಖಿಲ್ ಬರ್ತಡೆಗೆ ಸಂಬಂಧಪಟ್ಟ ಏರ್ಪಾಟುಗಳು ಎಲ್ಲಿವರೆಗೂ ಬಂತು? ಆಗ್ತಿದೆ ಡ್ಯಾಡಿ. ಕೇಕ್ ಆರ್ಡರ್ ಕೊಡೋದಕ್ಕೆ ಈಗ ಹೋಗ್ತಿದ್ದೀನಿ. ಗುಡ್. ವೈದೇಹಿ, ಇನ್ನೂ ಏನಾದ್ರೂ ಬೇಕಾ? ಸದ್ಯಕ್ಕೇನು ಬೇಡ ರೀ. ಓಕೆ, ಬರ್ತೀನಿ. ಬಾವಾ. ಏನ್ ಶ್ಯಾಮ? ಬಾವಾ ಹೊರಗಡೆ ಹೋಗ್ತಿದ್ದೀರಾ ಅಲ್ವಾ? ಹೌದಮ್ಮ, ನಿನಗೇನಾದ್ರೂ ಬೇಕಾ? ಒಂದ್ ಚಿಕ್ಕ ಹೆಲ್ಪ್ ಮಾಡ್ತೀರಾ? ಹೇಳಮ್ಮ, ಮುಜುಗರ ಯಾಕೆ? ಈ ದುಡ್ಡಿಂದ ಅಖಿಲ್ ಅವ್ರಿಗೆ ಗಿಫ್ಟ್ ತಗೊಂಡ್ ಬನ್ನಿ. ನೀನ್ ಹೀಗ್ ದುಡ್ಡು ಕೊಡೋದು ಯಾಕಮ್ಮ? ಏನ್ ಗಿಫ್ಟ್ ಬೇಕು ಅಂತ ಹೇಳು, ನಾನೇ ತಗೊಂಡ್ ಬರ್ತೀನಿ. ಹಾಗಲ್ಲ ಬಾವಾ, ನನ್ ದುಡ್ಡಿಂದಾನೇ ಅಖಿಲ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದೀನಿ. ತಪ್ಪೇನಿದೆ ರೀ? ಅವಳ ದುಡ್ಡಲ್ಲಿ ಅವಳ ಗಂಡಂಗೆ ಗಿಫ್ಟ್ ತರಬೇಕು ಅಂದ್ಕೊಂಡಿದ್ದಾಳೆ. ಆ ದುಡ್ಡಲ್ಲಿ ಅವಳು ಏನ್ ತರಬೇಕು ಅಂತ ಹೇಳ್ತಾಳೋ ಅದನ್ನೇ ತಗೊಂಡ್ ಬನ್ನಿ. ಓಕೆ, ಹೇಳು ಶ್ಯಾಮ, ಏನ್ ಗಿಫ್ಟ್ ಬೇಕು ಅಂತ? ಓಕೆ ಶ್ಯಾಮ, ನಾನ್ ತರ್ತೀನಿ. ಅಕ್ಕ, ಈ ಗಿಫ್ಟ್ ವಿಷಯ ನಿಮ್ ಮೈದು ನನ್ಗೆ ಮೊದ್ಲೇ ಹೇಳ್ಬೇಡಿ. ನೀನ್ ಹೇಳು ಅಂದ್ರೂ ಕೂಡ ನಾನು ಹೇಳೋದಿಲ್ಲ, ನೀನೇ ಕೊಡು ಅಂತೆ, ಸರಿನಾ? ಶಿಷ್ಯ. ಸ್ವಾಮಿ. ಇದನ್ನ ನಿಮ್ಮ ಮನೆ ಬಾಗ್ಲಿ ಕಟ್ಟಿ. ನಿಮ್ಮ ಮಗನಿಗೆ ರಕ್ಷಣೆ ಕೊಡುತ್ತೆ. ಆದರೆ ನಾನು ಹೇಳಿದ ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅವನ ಜೀವನದಲ್ಲಿ ಯಾವ ರೀತಿ ಹುಡುಗಿ ಬರಬಾರ್ದು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು ಸ್ವಾಮಿ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನಮ್ಗೆ. ಅಖಿಲ್ಗೆ ಅಪಾಯ ಅಂದ್ಮೇಲೂ ಅಂತ ಹುಡುಗಿನ ನಮ್ಮ ಅಖಿಲ್ ಜೀವನಕ್ಕೆ ಬರೋದಕ್ಕೆ ಯಾಕೆ ಬಿಡ್ತೀವಿ ನಾವು? ಇನ್ನೊಂದು ವಿಷಯ, ನಿಮ್ಮ ಮಗನ ಜಾತಕದ ಚಕ್ರದ ಪ್ರಕಾರ ಅವನಿಗಾಗೋ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾರಿಗೆ ಹೇಳಿದ್ರು ಅವರಿಗೆ ಮನಃಶಾಂತಿ ಇರೋದಿಲ್ಲ. ಅವನ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಎದುರಾಗುತ್ತೆ. ಈಗ ನಿಮಗೆ ಗೊತ್ತಾಗಿರೋ ಈ ನಿಜಾನ, ಈ ಸತ್ಯನ ನೀವು ಯಾರಿಗೂ ಹೇಳಬಾರ್ದು. ಸರಿ ಸ್ವಾಮೀಜಿ, ನಾವ್ ಯಾರಿಗೂ ಹೇಳಲ್ಲ. ಹಾಗೆ ಹೇಳಿದ್ರೆ ಆ ಹುಡುಗಂಗೆ ಅಪಾಯದ ಸಮಯ ತುಂಬಾ ಹತ್ರ ಆಗೋ ಹಾಗೆ ಮಾಡಿದವರಾಗ್ತೀರಿ. ಚಿತ್ತ ಸ್ವಾಮಿ, ನೀವ್ ಹೇಳಿದ್ಮೇಲೂ ನಾವ್ ಯಾರಿಗ್ ಹೇಳ್ತೀವಿ? ನಾವ್ ಯಾರಿಗೂ ಹೇಳಲ್ಲ ಸ್ವಾಮಿ. ಹರಿ ಓಂ ತತ್ಸತ್. ನಡೀರಿ ಅದ್ಕೆ. ಓಂ ನಮಃ ಶಿವಾಯ. ಏನೋ ವೈದೇಹಿ, ಅಖಿಲ್ ಬರ್ತ್ಡೇಗೆ ಅವನ್ಗಿಷ್ಟ ಆಗೋ ಗಿಫ್ಟು ಕೊಡೋಕಾಗ್ತಿಲ್ಲ ನನ್ಗೆ. ಗಿಫ್ಟ್ ಕೊಡೋಕಾಗಲ್ಲ ಅಂದ್ರೆ ಏನತ್ತೆ? ಹೌದು, ಕೊಡೋಕಾಗ್ತಿಲ್ಲ. ಅವನಿಗೆ ರೂಪಾರಾಣಿ ಹಾಡು ಅಂದ್ರೆ ತುಂಬಾ ಇಷ್ಟ. ಅವನ್ ಬರ್ತ್ಡೇ ದಿನ ರೂಪಾರಾಣಿ ಕೈಯಲ್ಲಿ ಹಾಡ್ ಹಾಡ್ಸಿ ಅವನ್ನ ಸಂತೋಷ ಪಡಿಸೋಣ ಅಂತ ಅನ್ಕೊಂಡೆ. ಅದೇ ನಾನವನಿಗೆ ಕೊಡೋ ದೊಡ್ಡ ಗಿಫ್ಟು ಅಂತ ಅನ್ಕೊಂಡೆ. ಆದ್ರೆ ಪಾಪ ರೂಪಾರಾಣಿ ಸದ್ಯಕ್ಕೆ ಹಾಡೋ ಪರಿಸ್ಥಿತಿಲಿ ಇಲ್ಲ. ಅದೇ ನನ್ಗೆ ಬೇಜಾರಾಗ್ತಿರೋದು. ಅಖಿಲ್ ಕೂಡ ತನ್ನ ಬರ್ತ್ಡೇ ದಿನ
ರೂಪಾರಾಣಿ ಹಾಡ್ ಹಾಡೋಕೆ ಆಗ್ತಿಲ್ವಲ್ಲ ಅಂತ ಅವನು ಕೂಡ ತುಂಬಾ ನೊಂದ್ಕೊಂಡಿದ್ದಾನೆ. ಸಂತೋಷವಾಗಿರ್ಬೇಕಾಗಿದ್ದ ಅವನ್ ಹುಟ್ಟಿದ ಹಬ್ಬದ ದಿನ ಪಾಪ ಅವನ್ಗೆ ನೋವು ಕೊಡ್ಬೇಕಾಗ್ತಿದೆ. ಏನ್ ಮಾಡೋದು? ಬರ್ತ್ಡೇ ದಿನ ಅವ್ರ ಮಗನ್ಗೆ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿರೋ ಅತ್ತೆಗೆ ನೋವಾಗಕ್ ಬಿಡ್ಬಾರ್ದು. ಅದ್ ಕರೆಕ್ಟು ಅಲ್ಲ. ಹಾಡ್ತೀನಿ, ನಾನು ಹಾಡ್ತೀನಿ, ಆದ್ರೆ ಹೇಗೆ? ಏನಿದು, ಶ್ಯಾಮ ಅಷ್ಟು ಡಲ್ ಆಗಿದ್ದಾಳೆ? ಒಂದ್ ನಿಮಿಷ. ಏನಿದು, ಮಾವ ಶ್ಯಾಮನ್ ರೂಮಿಗೆ ಹೋಗ್ತಿದಾರಲ್ಲ, ಅವ್ರ ಸೀಕ್ರೆಟ್ಗೆ ಸಂಬಂಧಪಟ್ಟ ಹಾಗೆ ಏನೋ ಮಾತಾಡೋಕ್ ಹೋಗ್ತಿದಾರೋ ಏನೋ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಶ್ಯಾಮ, ಏನಮ್ಮ ಹೀಗಿದ್ಯಾ? ಏನಿಲ್ಲ ಮಾವ, ಅಖಿಲ್ ಅವ್ರ ಬರ್ತ್ಡೇ ದಿನ ರೂಪಾರಾಣಿ ಪರವಾಗಿ ನಾನು ಹಾಡ್ಬೇಕು ಅನ್ಕೊಂಡಿದ್ದೀನಿ. ಹಾಡು ಹೇಳ್ತೀಯಾ? ಯಾರಾದ್ರೂ ಕೇಳ್ತಾರೆ. ಏನ್ ಮಾತಾಡ್ತಿದ್ಯಮ್ಮ ಶ್ಯಾಮ? ಏನ್ ಮಾತಾಡ್ತಿದ್ಯಾ? ಮತ್ತೆ ಹೋಗಿ ಹಾಡು ಹೇಳ್ತೀನಿ ಅಂತಿದ್ಯಲ್ಲಮ್ಮ. ಏನು, ಬಾಗಲ್ ಲಾಕ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರೇ ಇರ್ಬೇಕು ಅನ್ಸುತ್ತೆ. ಅವ್ರ ಮುಷ್ಟಿಯಿಂದ ನಿನ್ನ ಹೊರಗೆ ಕರ್ಕೊಂಡ್ ಬರೋಕೆ ನಾನ್ ಪ್ರಯತ್ನ ಮಾಡ್ತಿರುವಾಗ ನೀನ್ ಮತ್ತೆ ಅವ್ರ ಹತ್ರ ಹೋಗಿ ಹಾಡು ಹೇಳ್ತೀನಿ ಅಂತ ಹೇಳ್ತಿದ್ಯಲ್ಲ. ಏನಿದು, ಅವ್ರು ಮಾತಾಡ್ತಿರೋದು ಒಂದು ಶಬ್ದನೂ ಕೇಳಿಸ್ತಾ ಇಲ್ವಲ್ಲ. ಸೀಕ್ರೆಟ್ ಅಂತ ತುಂಬಾ ಮೆಲ್ಲಗ್ ಮಾತಾಡ್ತಿರ್ಬೇಕು. ನಾನು ಹಾಡ್ತೀನಿ ಅಂದಿದ್ದು ಗೌರಮ್ಮನ್ಗೋಸ್ಕರ ಅಲ್ಲ ಮಾವ, ಅಖಿಲ್ ಅವ್ರಿಗೋಸ್ಕರ, ಅತ್ತೆಗೋಸ್ಕರ. ಬರ್ತ್ಡೇ ದಿನ ರೂಪಾರಾಣಿ ಹಾಡ್ನ ಅಖಿಲ್ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅನ್ಕೊಂಡಿದ್ರು ಅತ್ತೆ. ಆದ್ರೆ ಅದಾಗ್ತಿಲ್ಲ. ಇದರಿಂದ ಇಬ್ರು ನೊಂದ್ಕೊಂಡಿದ್ದಾರೆ. ಅದಕ್ಕೆ ಹಾಡ್ತೀನಿ ಅಂದಿದ್ದು. ಛೇ, ಇಲ್ಲೇನು ಕೇಳಿಸ್ತಾ ಇಲ್ಲ. ಅಲ್ಲೇ ಕಿಟಕಿ ಹತ್ರ ಹೋಗಿ ಕೇಳಿಸ್ಕೊತೀನಿ. ಬೇಡ ಶ್ಯಾಮ, ಯಾರಿಗೋಸ್ಕರನಾದ್ರೂ ಸರಿ ನೀನ್ ಹಾಡು ಹೇಳೋಕ್ ಹೋಗ್ಬಾರ್ದು. ವಿಷಯ ನನಗ್ ಗೊತ್ತಾದ ಮೇಲೂ ಕೂಡ ನೀನ್ ಹಾಡು ಹೇಳೋಕ್ ಹೋಗ್ತೀಯ ಅಂದ್ರೆ ಗೌರಮ್ಮ ಅವ್ರಿಗೆ ನೀನ್ ನಿಕೃಷ್ಟ ಆಗ್ಬಿಡ್ತೀಯ. ಎಸ್, ಇದ್ರಿಂದ ರೂಮ್ ಡೋರ್ ಓಪನ್ ಮಾಡಬಹುದು. ನಿನ್ನ ಅಗತ್ಯಕ್ಕೆ ನೀನ್ ಇವತ್ತು ಹಾಡ್ದೆ ಅಂತ ತಿಳ್ಕೊ, ನಾಳೆ ಅವ್ರ ಅಗತ್ಯಕ್ಕೆ ಹಾಡು ಅಂತ ಬಲವಂತ ಮಾಡ್ತಾರೆ. ಯೋಚನೆ ಮಾಡು. ಹಾಗಲ್ಲ ಮಾವ. ಬೇಡಮ್ಮ, ಇನ್ನೇನು ಹೇಳ್ಬೇಡ. ನಾನು ನಿನ್ನೊಳ್ಳೇದಕ್ಕೆ ಹೇಳ್ತಿರೋದು, ಅರ್ಥ ಮಾಡ್ಕೊಳಮ್ಮ. ಇನ್ನು ಈ ವಿಷಯದ ಬಗ್ಗೆ ಮಾತಾಡ್ಬೇಡ, ಸರಿನಾ? ಸರಿ ಮಾವ. ಏನು, ಮಾವ ಸೊಸೆ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಿದ್ರಿ? ಆ ಸೀಕ್ರೆಟ್ ನಿನ್ಗೂ ಹೇಳ್ತೀವಿ, ಮೊದಲು ಬಾಗ್ಲು ಹಾಕು. ಯಾಕೆ ಲಾಕ್ ಮಾಡ್ಬೇಕು? ಹಾಕಮ್ಮ, ಹೇಳ್ತೀನಿ. ಸರಿ, ಈಗ ಹೇಳಿ. ಏನಿಲ್ಲ ಐಶ್ವರ್ಯ,
ಅಖಿಲ್ ಬರ್ತಡೆಗೆ ಏನ್ ಪ್ಲಾನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಆ ಪ್ಲಾನ್ ಅವನ್ಗೇನಾದ್ರೂ ಗೊತ್ತಾಯ್ತು ಅನ್ಕೋ, ಸರ್ಪ್ರೈಸ್ ಇರಲ್ವಲ್ಲ, ಅದಕ್ಕೆ ಬಾಗ್ಲು ಹಾಕು ಅಂದಿದ್ದು. ಇಷ್ಟೇನಾ? ನಾನೇನೇನೋ ಅನ್ಕೊಂಡಿದ್ದೆ. ಇಂಥ ಪ್ರೋಗ್ರಾಮ್ಸ್ ಎಲ್ಲ ನೀನ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತೀಯಲ್ಲ. ಈಗ ನಾವು ಮೂವರು ಸೇರ್ಕೊಂಡು ಅವನ್ ಬರ್ತ್ಡೇ ಪ್ಲಾನ್ ಮಾಡೋಣ. ಆಯ್ತು ಮಾವ. ಹಾಗೆ ಪ್ಲಾನ್ ಮಾಡೋಣ. ಏನಂತೀಯ ಶ್ಯಾಮ? ಸರಿ ಮಾವ, ಎಲ್ಲ ನಿಮ್ಮಿಷ್ಟ. ಇವನಿಗೆ ಕೆಲವು ಪ್ರಾಣಕಂಟಕ ಇದೆ. ಗೆಜ್ಜೆ ಕಟ್ಟೋ ಹುಡುಗಿ ಆಗ್ಲಿ, ಚಿತ್ರ ಬರೆಯೋ ಹುಡುಗಿ ಆಗ್ಲಿ, ಹಾಡು ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದ್ರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ಈಗ ನಿಮಗೆ ಗೊತ್ತಾಗಿರೋ ಈ ನಿಜಾನ, ಈ ಸತ್ಯನ ನೀವು ಯಾರಿಗೂ ಹೇಳಬಾರ್ದು. ಸ್ವಾಮೀಜಿ ಹಾಗೆ ಹೇಳ್ದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಹಾಗೆ ಹೇಳಿದ್ರೆ ಆ ಹುಡುಗಂಗೆ ಅಪಾಯದ ಸಮಯ ತುಂಬಾ ಹತ್ರ ಆಗೋ ಹಾಗೆ ಮಾಡಿದವರಾಗ್ತೀರಿ. ಸ್ವಾಮೀಜಿ ಹೇಳ್ದ ಹಾಗೆ ಕಲಾವಿದ್ರು ಯಾರು ಅಖಿಲ್ ಜೀವನಕ್ಕೆ ಬರಬಾರ್ದು. ಜೀವನದ ಭಾಗ ಆಗಿರೋ ಶ್ಯಾಮ ಕಲಾವಿದೆ ಅಲ್ದಿರೋದ್ರಿಂದ ಭಯ ಇಲ್ಲ. ಆದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಕಲಾವಿದ್ರಿದ್ರೆ ಖಂಡಿತ ಅದು ಅಖಿಲ್ಗೆ ಅಪಾಯನೇ ಆಗತ್ತೆ. ಈ ವಿಷಯ ಅವನ ಹತ್ರ ಮಾತಾಡ್ಬೇಕು. ನಾಳೆ ಅಖಿಲ್ ಬರ್ತ್ಡೇ ಆದ್ಮೇಲೆ ಅವ್ರ ಹತ್ರ ಮಾತಾಡಿ ವ್ಯಾಪಾರದ ಕನೆಕ್ಷನ್ ಬರೋರು ಯಾರಾದ್ರೂ ಕಲಾವಿದ್ರಿದ್ರೆ ಆ ಬಿಸ್ನೆಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಆ ಪ್ಲಾನ್ ಅವನ್ಗೇನಾದ್ರೂ ಗೊತ್ತಾಯ್ತು ಅನ್ಕೋ, ಸರ್ಪ್ರೈಸ್ ಇರಲ್ವಲ್ಲ, ಅದಕ್ಕೆ ಬಾಗ್ಲು ಹಾಕು ಅಂದಿದ್ದು. ನಿಜವಾಗ್ಲೂ ಮಾವ ಶ್ಯಾಮ ಅಖಿಲ್ ಬರ್ತ್ಡೇ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ರಾ? ಇಲ್ಲ ನಾನ್ ಹೋಗಿದ್ದಕ್ಕೆ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡಿದ್ರ? ಅವ್ರ ಮುಖ ನೋಡಿದ್ರೆ ನನಗ್ಯಾಕೋ ಅನುಮಾನ ಆಗ್ತಿದೆ. ಡೆಫಿನೆಟ್ ಆಗಿ ಅವರು ಗೌರಮ್ಮಂಗೆ ಸಂಬಂಧಪಟ್ಟಿರೋ ಮ್ಯಾಟರ್ ಬಗ್ಗೆನೇ ಮಾತಾಡ್ತಿದ್ರು. ನಾನ್ ಹೋಗಿದ್ದಕ್ಕೆ ಬರ್ತ್ಡೇ ಪ್ಲಾನಿಂಗ್ ಅಂತ ಅದನ್ನ ಕವರ್ ಮಾಡ್ಬಿಟ್ರು. ಬರ್ತ್ಡೇ ಪ್ಲಾನಿಂಗ್ ಆಗಿದ್ರೆ ಅದನ್ನ ರೂಮ್ನ ಲಾಕ್ ಮಾಡ್ಕೊಂಡು ಹೀಗೆ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಅದರಲ್ಲೂ ಆ ವಿಷಯನ ಅವರಿಬ್ಬರೇ ಯಾಕೆ ಹೀಗೆ ಡಿಸ್ಕಸ್ ಮಾಡಬೇಕಿತ್ತು? ಫ್ಯಾಮಿಲಿಯವ್ರು ಎಲ್ಲರೂ ಒಟ್ಟಿಗೆ ಡಿಸ್ಕಸ್ ಮಾಡಿ ಬರ್ತ್ಡೇ ಪ್ಲಾನಿಂಗ್ ಮಾಡ್ಬೋದಿತ್ತಲ್ಲ. ಅಂದ್ರೆ ಖಂಡಿತ ಅವರು ನನಗೆ ಸುಳ್ಳು ಹೇಳಿದ್ದಾರೆ. ನಿಜ ಏನು ಅಂತ ಬೇಗ ತಿಳ್ಕೊತೀನಿ. ಇದನ್ನ ನಿಮ್ಮ ಮನೆ ಬಾಗ್ಲಿ ಕಟ್ಟಿ ನಿಮ್ಮ ಮಗನಿಗೆ ರಕ್ಷಣೆ ಕೊಡುತ್ತೆ. ಮಮ್ಮಿ, ಏನ್ ಮಮ್ಮಿ, ಏನ್ ಮಾಡ್ತಿದ್ದೀರಾ? ಅದು ಅದು ಏನ್ ಮಮ್ಮಿ ಇದು? ಇದು ಹೇಳಿ ಮಮ್ಮಿ, ಏನಿದು? ಈಗ ನಿಮಗೆ ಗೊತ್ತಾಗಿರೋ ಈ ನಿಜಾನ, ಈ ಸತ್ಯನ ನೀವು ಯಾರಿಗೂ ಹೇಳಬಾರ್ದು. ಏನಿಲ್ಲಪ್ಪ, ಇದು ರಕ್ಷೆ. ಇದನ್ನ ಮನೆ ಬಾಗ್ಲಿಗೆ ಹಾಕಿದ್ರೆ ಮನೆಯವ್ರಿಗೆಲ್ಲ ಒಳ್ಳೇದಾಗತ್ತಂತೆ, ಅದಕ್ಕೆ ಹಾಕ್ತಿದ್ದೀನಿ. ಇವಾಗ ನಮಗೆಲ್ಲ ಒಳ್ಳೇದೇ ಆಗ್ತಿದ್ಯಲ್ಲ ಮಮ್ಮಿ, ಇನ್ನು ಇದೆಲ್ಲ ಏನಕ್ಕೆ? ಯಾಕೆ ಏನು ಅಂತ ಕೇಳಿದ್ರೆ ನಾನ್ ಏನ್ ಹೇಳಪ್ಪ? ನನ್ ಭಯ ನನ್ಗಿರತ್ತೆ, ನನ್ ನಂಬಿಕೆ ನನ್ಗಿರತ್ತೆ. ಇದನ್ನ ಬಾಗ್ಲಿಗೆ ಹಾಕೋದ್ರಿಂದ ನಷ್ಟ ಏನೂ ಆಗಲ್ವಲ್ಲ.
ನಷ್ಟ ಇಲ್ಲದೆ ಇರೋದಲ್ಲ, ನಿಮ್ಮ ಮನಸ್ಸಿಗೆ ತುಂಬಾ ತೃಪ್ತಿ ಕೂಡ ಇರುತ್ತೆ. ಕೊಡಿ, ನಾನು ಹಾಕ್ತೀನಿ. ಬಿದ್ಬಿಟ್ಲು. ವಸಂತ ಪೂರ್ತಿಯಾಗಿ ನನ್ನ ಬುಟ್ಟಿಗೆ ಬಿದ್ಲು. ನನ್ನ ಪ್ಲಾನ್ ವರ್ಕೌಟ್ ಆಗೋಕ್ ಶುರುವಾಯ್ತು. ಓಕೆ ಮಮ್ಮಿ, ಅವಳು ನಿನ್ ಬುಟ್ಟಿಲ್ ಬಿದ್ದು ಹೋದ್ಲು. ನಿನ್ ಪ್ಲಾನ್ ವರ್ಕೌಟ್ ಆಗತ್ತೆ, ಓಕೆ. ಅಂದ್ಹಾಗೆ ನಿನ್ ಪ್ಲಾನ್ ಏನು ಈಗ್ಲಾದ್ರೂ ಹೇಳ್ತೀಯೋ ಇಲ್ವೋ? ಹೇಳ್ತೀನಿ. ವಸಂತಂಗೆ ಸ್ವಾಮೀಜಿ ಅಂದ್ರೆ ತುಂಬಾ ನಂಬಿಕೆ. ಯಾವ ಸ್ವಾಮೀಜಿ ಏನೇ ಹೇಳಿದ್ರು ನಂಬಿಕೆಯಿಂದ ಮಾಡ್ತಾಳೆ. ಅದಕ್ಕೆ ವಸಂತನ ಆ ಕೌಡೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಒಂದ್ ವಿಷಯ ಹೇಳ್ಸಿ ಹೆದರ್ಸಿದೀನಿ. ಗೆಜ್ಜೆ ಕಟ್ಟೋ ಹುಡುಗಿ ಆಗ್ಲಿ, ಚಿತ್ರ ಬರೆಯೋ ಹುಡುಗಿ ಆಗ್ಲಿ, ಹಾಡು ಹೇಳೋ ಹುಡುಗಿ ಆಗ್ಲಿ, ಅವನ ಜೀವನದಲ್ಲಿ ಬರಲೇಬಾರದು. ಹಾಗೆ ಹೇಳ್ಸೋದ್ರಿಂದ ನಮ್ಗೇನ್ ಮಮ್ಮಿ ಲಾಭ? ಇರೋ ಲಾಭ ಎಲ್ಲ ನಮ್ಗೆ ಇದೆಯೇ? ಇವತ್ತಲ್ದೇ ಇದ್ರೆ ನಾಳೆ ಆದ್ರೂ ಶ್ಯಾಮ ಹಾಡಿನ ವಿಷಯನ ವಸಂತಂಗ್ ಹೇಳ್ತಾನೆ ಆ ವರ್ಮ. ಶ್ಯಾಮ ಕಲೆಗಾರ್ತಿ ಅಂತ ಗೊತ್ತಾದ ಮರುಕ್ಷಣ ವಸಂತಂಗೆ ಕೌಡೆ ಸ್ವಾಮೀಜಿ ಹೇಳಿರೋ ಪ್ರತಿ ಸೀನು ಕಣ್ಮುಂದೆ ಬರುತ್ತೆ. ಶ್ಯಾಮ ಹಾಡ್ ಹಾಡೋದ್ರಿಂದ ಅಖಿಲ್ ಪ್ರಾಣಕ್ಕೆ ಅಪಾಯ ಅಂತ ತಕ್ಷಣನೇ ಶ್ಯಾಮನ್ನ ಮನೆಯಿಂದ ಹೊರಗೆ ಹಾಕ್ತಾಳೆ. ಬೀದಿಗೆ ಬಿದ್ದ ಶ್ಯಾಮಂಗೆ ಮತ್ತೆ ನಾವೇ ದಿಕ್ಕಾಗ್ಬೇಕು. ಆಗ ಶ್ಯಾಮ ಜೀವನ ಪೂರ್ತಿ ನಮ್ ಕಾಲ್ ಹತ್ರನೇ ಬಿದ್ದಿರ್ತಾಳೆ. ನಾವ್ ಎಲ್ ಹಾಡು ಅಂದ್ರು ಅಲ್ಲಿ ಹಾಡ್ತೀನಿ ಅಂತಂತಾಳೆ. ಇದೇ ನನ್ನ ಪ್ಲಾನ್. ಹೇಗಿದೆ? ಸೂಪರ್ ಮಮ್ಮಿ, ಸೂಪರ್. ಇವಾಗ ನಿಂಗೆ ಸಂತೋಷನಾ? ತುಂಬಾ ಸಂತೋಷನಪ್ಪ, ತುಂಬಾ ಸಂತೋಷ. ಶ್ಯಾಮ, ಬಾವಾ, ತಗೊಳಮ್ಮ, ನೀನ್ ಹೇಳಿದ್ದೆಲ್ಲ ತಂದಿದ್ದೀನಿ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಮ್ಮ, ನಾನು ಬರ್ತೀನಿ. ಶ್ಯಾಮ, ಶ್ಯಾಮ, ಏನ್ ಶ್ಯಾಮ, ಏನೋ ಬಚ್ಚಿಟ್ಕೋತಿದ್ಯಾ? ಇದು ಹಾ, ಇದು ಗಿಫ್ಟ್. ಗಿಫ್ಟಾ? ಗಿಫ್ಟ್ ಯಾಕೆ? ನಾಳೆ ನಿಮ್ ಹುಟ್ಟಿದ ಅಲ್ವಾ ರೀ? ನಿಮಗ್ ಕೊಡೋ ಗಿಫ್ಟ್ನ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಹೌದಾ? ಏನಾ ಗಿಫ್ಟು? ಹುಟ್ಟಿದ ದಿನಕ್ಕೆ ತಂದಿರೋ ಗಿಫ್ಟ್ನ ಹುಟ್ಟಿದ ದಿನನೇ ನೋಡ್ಬೇಕು, ಮುಂಚೆನೆ ನೋಡ್ಬಾರ್ದು. ಪರವಾಗಿಲ್ಲ, ತೋರ್ಸು. ಆಹಾ, ನಾನ್ ತೋರ್ಸಲ್ಲ. ಅರೆ ತೋರ್ಸು. ತೋರ್ಸಲ್ಲ. ತೋರ್ಸು. ನಾನ್ ತೋರ್ಸಲ್ಲ. ಅರೆ ಪರವಾಗಿಲ್ಲ, ತೋರ್ಸು. ಎಲ್ಲಿ? ತೋರ್ಸಲ್ಲ. ತೋರ್ಸಲ್ಲ. ತೋರ್ಸು. ಅಯ್ಯೋ ಪರವಾಗಿಲ್ಲ, ತೋರ್ಸು. ತೋರ್ಸಲ್ಲ. ತೋರ್ಸು ಶ್ಯಾಮ. ತೋರ್ಸಲ್ಲ ರೀ. ನನ್ನ ನೋಡಕ್ ಬಿಡು. ಶ್ಯಾಮ, ಏನಾಯ್ತು?